ಇವತ್ತು ಶುಕ್ರವಾರ ಮತ್ತು ನಾಗರ ಪಂಚಮಿ ಹಬ್ಬ ಕೂಡ ಇದೆ. ಅದಕ್ಕೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ತುಳಸಿ ಕಡೆನೂ ರಂಗೋಲಿ ಹಾಕಿ ಮತ್ತೆ ಮಾರ್ಕೆಟ್ ಮಾಡ್ಕೊಂಡು ಬಂದ್ವಿ. ಮಾರ್ಕೆಟ್ ಮಾಡ್ಕೊಂಡು ಬಂದಾದ ನಂತರ ತಿಂಡಿಗೆ ಅವಲಕ್ಕಿ ಮಾಡೋಕ್ಕೋಸ್ಕರ ಅಮ್ಮ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಶೇಂಗಾ ಹಾಕಿ ಹುರಿದು ತಕ್ಕೊಂಡು ನಂತರ ಕಡಲೆಬೇಳೆ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಮಾಡಬೇಕು. ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡಬೇಕು. ನಂತರ ಸಣ್ಣಗೆ ಹೆಚ್ಚಿರೋಂಥ ಟೊಮೆಟೊ, ನಂತರ ಅರಿಶಿಣದ ಪುಡಿ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ 10 ನಿಮಿಷ ತೊಳೆದು ನೀರು ಒಗೆದು 10 ನಿಮಿಷದ ಕಾಲ ನೆನೆಸಿಟ್ಕೊಂಡಿರೋ ಅಂಥ ದಪ್ಪ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು. ಇದು ಈರುಳ್ಳಿ ಏನೂ ಹಾಕದೇನೆ ಹಬ್ಬದಗೋಸ್ಕರ. ನಂತರ ಕೊನೆಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಬೀಜ ಹಾಕಿ ಈಗ ಅವಲಕ್ಕಿ ರೆಡಿಯಾಗಿದೆ. ಈ ಕಡೆ ಅರಿಶಿಣದಲ್ಲಿ ಕಡುಬು ಮಾಡ್ಕೊಳಕ್ಕೆ ಹೂರಣ ಮಾಡ್ಕೊತಾ ಇದ್ದೀವಿ. ಕಾಯಿ ತುರಿ ಮತ್ತು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಪಾಕ ಬರೋವರೆಗೂ ಪಂಚಕಜ್ಜಾಯ ಮಾಡ್ಕೋಬೇಕು. ಈಗ ಸ್ವಲ್ಪ ಪಾಕ ಬರ್ತಾ ಇದೆ. ಅದು ಪಂಚಕಜ್ಜಾಯ ರೆಡಿಯಾಗಿದೆ. ಈಗ ಹೆಸರು ಕಾಳಿನ ಸಾರು ಮಾಡೋಕ್ಕೆ ಪಾತ್ರೆಯಲ್ಲಿ ಬಿಸಿ ನೀರು ಮಾಡೋಕ್ಕೆ ಇಟ್ಕೊಂಡು ಮೊಳಕೆ ಬಂದಿರೋಂಥ ಕಾಳೆಲ್ಲ ಹಾಕಿ ಕುದಿ ಬಂದಾದ ನಂತರ ಸಿಪ್ಪೆ ಎಲ್ಲ ತೆಗಿಬೇಕು. ಒಂದು ಸಿಪ್ಪೆ ಕೂಡ ಇರಲ್ಲ, ಆ ರೀತಿ ತೆಗಿಬೋದು. ಈ ರೀತಿ ಮಾಡಿ ತೆಗೆದ್ರೆ ಸಿಪ್ಪೆ ಎಲ್ಲ ತಗೊಂಡಾದ ನಂತರ ಈಗ ಹೀಗೆ ಹೆಸರು ಕಾಳಾಗಿದೆ. ಅದಕ್ಕೆ ನವಿಲುಕೋಸು ನಂತರ ಕ್ಯಾಪ್ಸಿಕಮ್ ಒಂದು ಹಾಕಿ ಅದು ಬೇಯಿಸ್ಕೋಬೇಕು. ಒಂದು 10 ನಿಮಿಷ 15 ನಿಮಿಷದ ಕಾಲ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಈಗ ಮಸಾಲೆಗೆ ಒಂದು ಕಾಯಿ ತುರಿ, ಒಂದು ಕೈದು ಟೊಮೆಟೊ ಮತ್ತು ಕೊತ್ತಂಬರಿ ಕಾಳು ಮತ್ತು ಅರಿಶಿಣದ ಪುಡಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನಂತರ ಈ ಕಡೆ ಬೇಯಕ್ಕಿಟ್ಟಿರೋಂಥ ಹೆಸರು ಕಾಳಿಗೆ ಸಣ್ಣಗೆ ಹೆಚ್ಚಿರೋಂಥ ಟೊಮೆಟೊ ಒಂದೆರಡು, ನಂತರ ಸ್ವಲ್ಪ ಸಕ್ಕರೆ 1 ಚಮಚದಷ್ಟು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 15 ನಿಮಿಷದ ಕಾಲ ಕುದಿ ಬರೋದಕ್ಕೆ ಬಿಡಬೇಕು. ಈ ಕಡೆ ಮಸಾಲೆ ಕೂಡ ರೆಡಿ ಮಾಡ್ಕೋಬೇಕು. ಈಗ ಮಸಾಲೆನೂ ರೆಡಿಯಾಗಿದೆ. ಈ ಕಡೆ ಹೆಸರು ಕಾಳಿಗೆ ಉಪ್ಪೆಲ್ಲನೂ ಹತ್ತಾಗಿದೆ. ಆ ಮಸಾಲೆ ಹಾಕಬೇಕು. ಈಗ ಅದು ಕುದಿ ಬರೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬರಬೇಕು. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಕುದಿ ಬಂದಾದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಕರಿಬೇವು ಎರಡೂ ಕೂಡ ಕುದಿ ಬರುವಾಗ ಹಾಕಿ ಒಂದು 10 ನಿಮಿಷದ ಕಾಲ ಒಂದು ಪ್ಲೇಟ್ ಮುಚ್ಚಿ ಬಿಡಬೇಕು. ಈ ಕುದಿ ಬರ್ತಾ ಇದೆ. ಅದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ಸಾರು ರೆಡಿಯಾಗಿದೆ.
ಈಗ ಬೀನ್ಸ್ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಾದ ನಂತರ ಸಣ್ಣಗೆ ಹೆಚ್ಚಿರೋ ಅಂಥ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, ಇದಕ್ಕೆ ಇದಕ್ಕೆ ಕೂಡ ಈರುಳ್ಳಿ ಏನೂ ಹಾಕ್ತಾ ಇಲ್ಲ. ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಹೆಚ್ಚಿಟ್ಕೊಂಡಿರೋ ಅಂಥ ಬೀನ್ಸು ಮತ್ತು ಕ್ಯಾರೆಟ್ ಹಾಕಬೇಕು. ಅರಿಶಿಣದ ಪುಡಿ ಸ್ವಲ್ಪ, ಬೀನ್ಸು ಕ್ಯಾರೆಟ್ ಇಟ್ಕೊಂಡಿರೋದು ಹಾಕಿ ಅದು ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಬೇಯೋಗೋಸ್ಕರ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷದ ಕಾಲ ಬಿಡಬೇಕು ಸಣ್ಣ ಉರಿಯಲ್ಲಿನ. ಈ ಕಡೆ ಅಕ್ಕಿ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಾಗಿದೆ. ಅದಕ್ಕೆ 10 ನಿಮಿಷದ ಕಾಲ ನೆನೆಸಿ ಇಟ್ಕೊಂಡಿರೋ ಅಂಥ ಅಕ್ಕಿನ ಸ್ವಲ್ಪ ರುಬ್ಕೊಂಡು ಆ ನೀರಿನ ಮಿಶ್ರಣದೊಳಗೆ ಹಾಕಬೇಕು. ನೀರಲ್ಲಿ ಹಾಕಿ ಅದು ಬೇಯಿಸ್ಕೋಬೇಕು. ಈ ಕಡೆ ಪಲ್ಯ ಕೂಡ ರೆಡಿಯಾಗಿದೆ, ಬೀನ್ಸ್ ಪಲ್ಯ. ಅದಕ್ಕೆ ಕೊನೆಗೆ ಅದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ, ಈ ಕಡೆ ಪಾಯಸ ಮಾಡ್ಕೊಂಡಾಗ ಇಟ್ಕೊಂಡಿದ್ವಿ. ಅದಕ್ಕೆ ಅದು ಬೆಂದಾದ ನಂತರ ಒಂದು ಅಚ್ಚಷ್ಟು ಬೆಲ್ಲ ಹಾಕಬೇಕು. ನೀವು ಎಷ್ಟು ತೊಗೊಂಡಿರ್ತೀರೋ ಅದ್ರ ಪ್ರಮಾಣದ ಪ್ರಕಾರ ಹಾಕಿ. ಸ್ವಲ್ಪ ನೀರು ಬೇಯ್ತಾ ಗಟ್ಟಿ ಆಗ್ತಾ ಬರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದ್ದೀವಿ. ಇದೆಲ್ಲನೂ ಅಮ್ಮನೇ ಮಾಡ್ತಾ ಇದ್ದಾರೆ. ನಂತರ ಕೊನೆಗೆ ಅದು ಪಾಯಸಕ್ಕೆ ಕಾಯಿ ಮತ್ತು ಏಲಕ್ಕಿ ಹಾಕಿ ರುಬ್ಕೊಂಡಿದ್ದೀವಿ. ಅದು ರುಬ್ಬಿರೋ ಅಂಥ ಕಾಯಿ ರಸ ಆ ಪಾಯಸದಲ್ಲಿ ಹಾಕಬೇಕು. ಈಗ ಪಾಯಸನೂ ರೆಡಿ ಆಗೋದಕ್ಕೆ ಬಂದಿದೆ.
ಈ ಬೀನ್ಸ್ ಪಲ್ಯಕ್ಕೆ ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಕೊನೆಗೆ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿ ಹಾಕಿ ಈ ಕಡೆ ಪಾಯಸಕ್ಕೆ ಕಾಯಿ ಮಿಶ್ರಣ ಹಾಕಿ ಕಾಯಿ ಮತ್ತು ಏಲಕ್ಕಿ ಹಾಕಿ ರುಬ್ಬಿರೋ ಅಂಥ ಮಸಾಲೆ ಹಾಕಬೇಕು. ನಂತರ ಈ ಕಡೆ ಸಿಹಿ ಕಡುಬು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ವಿ. ಅದಕ್ಕೆ ಚಿಟಿಕೆ ಉಪ್ಪು ಹಾಕಿ ಕುದಿ ಬರಿಸ್ಕೊಂಡಿದ್ವಿ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮುದ್ದೆ ಮಾಡ್ಕೋಬೇಕು. ನಂತರ ಅದನ್ನು ಚೆನ್ನಾಗಿ ನಾದಿ ಈ ರೀತಿ ಉಂಡೆ ಮಾಡಿಕೊಂಡು ಅರಿಶಿಣದ ಎಲೆ ಮೇಲೆ ತಟ್ಕೋಬೇಕು. ಈ ರೀತಿ ತಟ್ಕೊಂಡಾದ ನಂತರ ಇನ್ನು ಉಳಿದ ಎಲೆ ಕೂಡ ಅದೇ ರೀತಿ ಮಾಡ್ಕೋಬೇಕು. ನಂತರ ಮಧ್ಯದಲ್ಲಿ ಕಾಯಿ ಮತ್ತು ಬೆಲ್ಲದ ಮಿಶ್ರಣದ ಹೂರಣನ ತುಂಬಿ ಎಲ್ಲ ಎಲೆನೂ ಇದೇ ರೀತಿ ಮಾಡಿಕೊಂಡು ನಂತರ ಈ ರೀತಿ ಮುಡ್ಚಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಇದೆಲ್ಲ ಬೇಯಿಸ್ಕೊಳ್ಳೋದಕ್ಕೆ ಒಂದು 10 ರಿಂದ 15 ನಿಮಿಷದ ಕಾಲ ಬೇಯಿಸಬೇಕು. ಈ ರೀತಿ ಮಡಚಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ. ಸಿಹಿ ಕಡುಬು ಅಂತ ಹೇಳ್ತೀವಿ. ಇದು ನಾಗರ ಪಂಚಮಿಗೆಲ್ಲ ನಾವು ಇದೇ ರೀತಿನೇ ಮಾಡೋದು. ಈಗ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಹಾಕಿ ಅದು ಬೇಯಿಸೋದಕ್ಕೆ 15 ನಿಮಿಷದ ಕಾಲ ಇಟ್ಕೋಬೇಕು. ಈಗ ಈ ಕಡೆ ದೇವ್ರ ಪೂಜೆ ಕೂಡ ಆಗ್ತಾಯಿದೆ. ಇಲ್ಲಿಗೆ